ವಾಪಲಣ್ಣಿ ಈ ಮೊಬೈಲ್ ಫೋನು ಕ್ಯಾಮ್ರಾ ಇರೋ ಫೋನ್ ಎಲ್ಲ ಅದ್ ಯಾಕೆ ಕಂಡಿಡಿದ್ರು ಕಾಣೆ ಕಲ್ಯಾಣ ಅತ್ಲಾಗಿ ಸಾಕಾಗೋಗೈತಿ ಅವಾಂತರಗಳನ್ನ ನೋಡ್ತಿದ್ರೆ. ಯಾಕ್ಲೆ ಏನಾತ್ಲೆ ಜಗತ್ತು ಮುಂದುವರೆದಂಗೆ ಇಂಥವೆಲ್ಲ ನಡೀತಾ ಇರ್ತವೆ, ಅದಕ್ಕೆಲ್ಲ ಬಟ್ಟೆ ಹರ್ಕಂಗ್ ಕೂರಕೈತದೇನ್ಲೆ? ಮತ್ತಿನ್ನೇನ್ ಮಾಡುವಂತಿಲ್ಲಣ್ಣ, ಮೊಬೈಲ್ ಅಲ್ಲಿ ಕ್ಯಾಮ್ರಾ ಐತೆ ಅಂತವ ಸಿಕ್ಕಿದ್ನೆಲ್ಲ ಶೂಟಿಂಗ್ ಮಾಡ್ಕೊಳ್ಳೋದು, ಸೀಕ್ರೆಟ್ ಆಗಿ ಮಾತಾಡ್ಕೊಂಡ್ರ ಮನೆ ಆಳ ಕೆಲಸನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು, ಆಮೇಲೆ ಜನಗಳು ನೆಮ್ಮದಿ ಕೆಡಿಸೋದು. ಇದೇ ಆಯ್ತು ಕಣೆ. ಓ ಪೆನ್ ಡ್ರೈವಿಂಗ್ ಸುದ್ದಿ ಹೇಳ್ತಾ ಇದೀಯನ್ಲೆ, ಎಲ್ಲಿಗೆ ಬಂತ್ಲ ಕೇಸು? ಬಂದೇನ್ಲೆ ಮದನ ಕಾಮರಾಜ? ಬಂದಿಲ್ಲ ಕಣೆ, ಯಾವ ದೇಶದಲ್ಲವನೇ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಪೆನ್ ಡ್ರೈವ್ ಲೀಕ್ ಮಾಡುವಾಗ ಒಂದಾಗಿ ಪ್ಲಾನ್ ಮಾಡಿ ಈಗ ಯಾಕೋ ಯಾವಾರ ಕೆಡಿಸ್ಕೊಂಡು ಒಬ್ರು ಮತ್ತೊಬ್ರು ಲೀಕ್ ಮಾಡ್ಕೊಂಡ್ ಕುಂತಿರ್ಬೇಕನೆ. ಯಾರ್ಲ ಲೀಕ್ ಮಾಡಿದ್ದು? ಯಾರ್ಯಾರು ಏನಂತ ಮಾತಾಡೋರಪ್ಪ ಅದ್ರಲ್ಲಿ? ಜೈಲಲ್ಲಿರೋ ಡೌರಾಜೇಗೌಡನವೇ ಈ ಶಿವರಾಮೇಗೌಡನವೇ ಮನೆ ಆಳ ಕೆಲ್ಸದ ಪ್ಲಾನ್ ಮಾಡೋರ ಕಣೆ, ಅದು ಲೀಕ್ ಆಗೈತೆ. ಅವನು ಒಳಗೆ ಅವನಿ ಅಂದ ಮೇಲೆ ಇದನ್ನ ಯಾರ್ಲ ಲೀಕ್ ಮಾಡಿದ್ದು? ನೀನಿಲ್ಲ ಅಣ್ಣ, ಏನ್ ಮಾತಾಡೋರೆ ಅಂತ ಕೇಳೋದ್ ಬಿಟ್ಟು ಯಾಕೆ ಲೀಕ್ ಮಾಡಿದ್ರು ಅಂತ ಕೇಳ್ತಾ ಇದೀಯ? ಪೆನ್ ಡ್ರೈವ್ ಮ್ಯಾಟ್ರಲ್ಲೂ ಅದೇ ಅಲ್ವೇನ್ಲಿ ಆಗಿರೋದು. ಶೂಟಿಂಗ್ ಮಾಡ್ಕೊಂಡೇನೆ ಯಾರು ಹುಡುಕ್ತಲೇ ಇಲ್ಲ. ಇಲ್ಲಿ ಇವಿವೆ ಒಬ್ರು ಮೇಲೊಬ್ರು ಗೂಬೆ ಕೊಂಡ್ರಿಸ್ಕೊಂಡು ಕಿತ್ತಾಡ್ತಾ ಇಲ್ವಿಲ್ಲ ಬೇಕನಜಿ. ಅದೇನೋ ಸರಿ ಕಣೆ, ಆದ್ರೆ ಈ ಶಿವರಾಮೇಗೌಡ JDS ಇಂದಲೇ ಅಧಿಕಾರ ಉಂಟು ಕೊಬ್ಬಿ ಕಾಸ್ ಮಾಡ್ಕೊಂಡು ಈಗ ದೊಡ್ಡಗೌಡ್ರ ಮೇಲೇನೆ ಬಾಯಿಗೆ ಬಂದಂಗೆ ಅನ್ಕೊಂಡ್ ಕುಂತವನೇ ಕಣೆ. ನಾನು ಒಂದೇ ಹೇಳ್ತೀನಿ, ದೇವೇಗೌಡರಿಗೂ ಕೇಳ್ತೀನಿ, ಕುಮಾರಸ್ವಾಮಿ ಅವ್ರಿಗೂ ಕೇಳ್ತೀನಿ. ದೇವರಾಜ್ ಅಂತ ಒಬ್ಬ ವಕೀಲ ಕಳೆದ 2 ವರ್ಷದಿಂದ ಯೂಟ್ಯೂಬ್ ಹೊಡೆದ್ರೆ ರೇವಣ್ಣ ನಿನ್ನ ಪೆನ್ ಡ್ರೈವ್ ಹೋವೆ, ರೇವಣ್ಣನ ಮಗನೂ ಪೆನ್ ಡ್ರೈವ್ ಹೋವೆ, ಬಿಡ್ತೀನಿ ಅಂತಿದ್ದಲ್ಲ, ಕತ್ತ ಕಾಯ್ತಿದ್ರ ಇವ್ರಾಗ? ಅಯ್ಯಯ್ಯೋ ಕತ್ತ ಕಾಯ್ತಿದ್ರ ಅಂದೆ. ಅವನ್ನ ಇನ್ನುವೇ BJP ಇಟ್ಕೊಂಡವೇನ್ಲ ಪಾರ್ಟಿ ಒಳಗೆ? ಒದ್ದು ಆಚೆಗೆ ಹಾಕಕ್ಕೆ ರೆಡಿ ಮಾಡ್ಕೊಂಡಿದ್ವಂತ ಕಣೆ, ಅಷ್ಟರಲ್ಲೇ ಅದೇ ಪಾರ್ಟಿ ಬಿಟ್ಟೋಗೈತಿ. ಪಾರ್ಟಿ ಬಿಟ್ಟು ಎಲ್ಲಿಗೆ ಹೋದ್ಲ ಈಗ? ಯಾವ ಪಾರ್ಟಿ ಅವು ಕರೆದು ಜಾಗ ಕೊಡ್ತಾವಂತಲ ಈಗ? DK ಜೊತೆ ಲವ್ ಮಾಡ್ಕೊಂತಿರ್ತೈತಲ್ಲ ಅಣ್ಣ, ಕಾಂಗ್ರೆಸ್ ಸೇರಿಸ್ಕೊಂಡು MLC ಮಾಡ್ಬೋದಿನ ಕಣೆ. ನನಗೆ ಅನ್ನಿಸ್ತದೆ ಈಗ ನಾನು ಎಲ್ಲೋ ತಪ್ಪು ಮಾಡಿದ್ನೋ DK ಶಿವಕುಮಾರ್ ಹತ್ರ ಕರ್ಕೊಂಡು ಹೋಗಕ್ಕೆ. ಅವ್ನು ಕೇಳಿದಾಗ ನಾನು ಫೋನ್ ನಲ್ಲಿ ಮಾತಾಡಿಸಿ ಒಂದು ದೊಡ್ಡ ಮಹಾಪರಾಧ ಮಾಡ್ಬಿಟ್ನೇನು ಅಂತ ನನಗೆ ಬೇಜಾರಾಗ್ಬಿಟ್ಟಿದೆ. DK ಶಿವಕುಮಾರ್ ಅವ್ರೇನು ಮಾತಾಡ್ಲಿಲ್ಲ, DK ಶಿವಕುಮಾರ್ ಅವ್ರೇನು ಕರ್ಕೊಂಬನ್ನಿ ಅಂತ ನನಗೇನು ಒತ್ತಾಯ ಮಾಡಿರ್ಲಿಲ್ಲ, ಸೊ ನನಗೆ ಹೇಳಿರ್ಲಿಲ್ಲ, ಈ ವಿಚಾರ ಪ್ರಸ್ತಾಪ ಮಾಡಿರ್ಲಿಲ್ಲ. ಯಾಕಿಂತ ಮನೆಯಾಳ ಕೆಲಸ ಮಾಡ್ತಾವಲ್ಲ ಇವೆಲ್ಲವ? ಎಲ್ಲೋತ್ಲೆ ರೇವಣ್ಣ, ಏನಾತ್ಲೆ ಅದ್ರ ಕತೆ? ಅಯ್ಯೋ ಅದು ಬರಿಗಲ್ಲಲ್ಲಿ ಓಡಾಡ್ಕೊಂಡು ದೇವಸ್ಥಾನ, ಅಪ್ಪನ ಮನೆ, ಕೋರ್ಟು ಅಂತ ಓಡಾಡ್ಕೊಂಡೈತೆ ಕಣೆ. ನನಗೆ ರಾಜಕೀಯನೇ ಸಾಕಾಗೈತೆ ಅನ್ನೋ ತರಕಾಗೈತೆ ಕಣೆ ರೇವಣ್ಣ. ಅದು ಸೊನ್ನ ದೊಡ್ಡ ಗೌಡ ಕಣ್ಲೆ, ಯಾರಿಗೆ ರಾಜಕೀಯ ಸಾಕಾದ್ರೂ ಅದಕ್ಕೆ ಸಾಕಾಗೋದಿಲ್ಲ. ನೋಡುವಂತೆ ಬಾ ಶಿವನಿ ಶಂಭುಲಿಂಗ. कोई तन काढा